ದಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿ ಒಳಗಡೆ ಕಲ್ಬಾಳು ಅಂತ ಹೇಳುವಂಥದ್ದೊಂದು ಗ್ರಾಮದಲ್ಲಿ ಇಬ್ಬರು ವ್ಯಕ್ತಿಗಳು ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈ ವಿಷಯವನ್ನು ತಿಳಿದಂಥ ಪೊಲೀಸ್ನವರು ಅಲ್ಲಿಗೆ ಹೋಗಿ ಬಾಗಿಲನ್ನು ಒಡೆದು ಒಳಗೆ ಪ್ರವೇಶ ಮಾಡಿ ನೋಡಲಾಗಿ ಅಲ್ಲಿ ಒರಿಸ್ಸಾ ರಾಜ್ಯದ ಡೆಂಕನಾಲ್ ಅಂತ ಹೇಳುವಂತಹ ಜಿಲ್ಲೆಯ ವಾಸಿಗಳಾದಂಥ ಒಬ್ಬರು ಸೀಮಾ ನಾಯಕ್ ಅಂತ ಹೇಳುವಂತಹ ಒಬ್ಬಳು ಮಹಿಳೆ, ಅವಳಿಗೆ ಸುಮಾರು ಒಂದು 25 ವರ್ಷ ಆಗಿದೆ. ಇನ್ನೊಬ್ಬರು ರಾಕೇಶ್ ಪಾತ್ರ ಅಂಥೇಳಿ ಆತನಿಗೆ 23 ವರ್ಷ ಆಗಿದೆ. ಇವರಿಬ್ಬರು ಸಹ ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಬ್ರಿಟಿಷ್ ಬಯೋಲಾಜಿಕಲ್ ಅಂತ ಹೇಳುವಂಥಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಯಿದ್ರು. ಕಳೆದ ಭಾನುವಾರದಿಂದ ಮನೆಯ ಬಾಗಿಲನ್ನು ತೆಗೆದಿರಲಿಲ್ಲ ಅಂತ ಹೇಳಿ ಮನೆಯ ಮಾಲೀಕನಿಗೆ ಅನುಮಾನ ಬಂದು ಬಾಗಿಲನ್ನು ಪೊಲೀಸರಿಗೆ ತಿಳಿದು ಬಾಗಿಲನ್ನು ತೆಗೆದು ನೋಡುವಾಗ ನೇಣು ಹಾಕ್ಕೊಂಡಿರೋದು ಗೊತ್ತಾಗಿದೆ. ಒಳಗಡೆ ಹೋಗಿ ಪ್ರವೇಶ ಮಾಡಿ ನೋಡಲಾಗಿ ಮೊದಲು ರಾಕೇಶ್ ಪಾತ್ರ ಅಂತ ಹೇಳುವವನು ನೇಣು ಹಾಕ್ಕೊಂಡಿದ್ದು ಕಂಡು ಬರ್ತದೆ. ಅದನ್ನು ಬಹುಶಃ ಆಕೆಯೇ ಒಂದು ಚಾಕುವಿನಿಂದ ಆ ಹಗ್ಗವನ್ನು ಕಟ್ ಮಾಡಿ ಪುನಃ ತಾನೂ ಸಹ ಹಾಕ್ಕೊಂಡು ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇವರಿಬ್ಬರಿಗೂ ಸಹ ಮದುವೆ ಆಗಿರಲಿಲ್ಲ, ಪುನಃ ಅವರು ಲಿವಿಂಗ್ ಟುಗೆದರ್ ಇದ್ದರು ಅಂತ ಹೇಳುವಂಥದ್ದು ತಿಳ್ಕೊಂಡು ಬಂದಿದೆ. ಅಕ್ಕಪಕ್ಕದವ್ರ ಹತ್ರ ವಿಚಾರಿಸುವಾಗ ಭಾನುವಾರದ ದಿವಸ ಆತ ಕುಡಿದು ಬಿಟ್ಟು ಬಂದು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿದೆ. ಆ ನಂತರದಲ್ಲಿ ಏನು ಘಟನೆ ನಡೆದಿದೆ ಅಂತ ಹೇಳೋದು ಗೊತ್ತಾಗಿಲ್ಲ. ಮೃತರ ಸಂಬಂಧಿಕರನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಒರಿಸ್ಸಾದಿಂದ ಅವರ ಸಂಪರ್ಕ ಸಿಕ್ಕಿದ ನಂತರ ಮುಂದಿನ ವಿಚಾರಗಳು ತಿಳಿದು ಬರ್ತದೆ. 10 ರಿಂದ 12 ದಿನಗಳಲ್ಲಿ ಈ ಮನೆಗೆ ಬಾಡಿಗೆಗೆ ಬಂದಿದ್ದರು. ಒಂದು 3,500 ರೂಪಾಯಿ ಬಾಡಿಗೆ ಹಣ ಕೊಟ್ಟುಬಿಟ್ಟು ಅಲ್ಲಿ ವಾಸ ಇದ್ದರು ಅಂತೇಳಿ ಗೊತ್ತಾಗಿದೆ. ಸೊ ಅದಕ್ಕಿಂತ ಹಿಂದೆ ಎಲ್ಲಿದ್ದರು ಏನು ಅಂತ ಹೇಳುವಂಥದ್ದು ಇನ್ನು ತನಿಖೆಯಿಂದ ತಿಳಬೇಕಾಗಿದೆ.